ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರ ಎಲ್ಲರೂ? ಇವತ್ತು ನಾನು ನಿಮಗೆ ಆರಿ ವರ್ಕಲ್ಲಿ ಲಾಂಗ್ ಫ್ರೆಂಚ್ ನಾಟ್ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಫ್ರೆಂಚ್ ನಾಟ್ ಹೇಗೆ ಹಾಕೋದು ಅಂತ ತೋರಿಸಿದ್ದೆ. ಅದರಲ್ಲಿ 1, 2, 3 ಸುತ್ತಿದ್ದು ತೋರಿಸಿದ್ದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಫ್ರೆಂಚ್ ನಾಟ್ ಅಂದರೆ ಲಾಂಗ್ ಫ್ರೆಂಚ್ ನಾಟು ಅಥವಾ ಲವಂಗ ನಾಟ್ ಅಂತಾರೆ, ಅದನ್ನು ತೋರಿಸ್ತಾ ಇದ್ದೀನಿ ಹೇಗೆ ಹಾಕೋದು ಅಂತ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ, ಯಾವ ಚಿಕ್ಕ ಟಿಪ್ಸನ್ನು ಕೂಡ ಮಿಸ್ ಮಾಡ್ಕೊಳ್ದೆ ಕ್ಲಾಸನ್ನು ಪೂರ್ತಿಯಾಗಿ ಅಟೆಂಡ್ ಮಾಡಿ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ನನ್ನ ಚಾನಲಲ್ಲಿ ನಾನು ಫ್ರೀ ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ನ ಕೊಡ್ತಾ ಇದ್ದೀನಿ. ಆಲ್ರೆಡಿ ತುಂಬಾ ಕ್ಲಾಸಸ್ ಆಗಿದೆ. ಬೇಸಿಕ್ ಲೆವೆಲ್ ಇದು ಕೊನೆ ಹಂತದಲ್ಲಿದೆ. ಪ್ಲೇಲಿಸ್ಟ್ ಕೂಡ ಮಾಡಿ ಹಾಕಿದ್ದೀನಿ. ಕ್ಲಾಸಸ್ನೆಲ್ಲ ಆಸಕ್ತಿ ಇದ್ದವರು ಕಲಿಬೋದು. ನಾನು ಲಾಸ್ಟ್ ವಿಡಿಯೋದಲ್ಲಿ ಫ್ರೆಂಚ್ ನಾಟ್ ಹಾಕುವಾಗ ಎಷ್ಟು ಎಳೆ ದಾರ ತಗೋಬೇಕು, ಯಾವ ಥರ ಸೂಜಿ ತಗೋಬೇಕು, ಯಾವ ಥರ ದಾರನ ತಗೊಂಡು ಸೆಟ್ ಮಾಡ್ಕೋಬೇಕು ಅಂತ ತೋರಿಸಿದ್ದೀನಿ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಅದನ್ನು ತೋರಿಸ್ತಾ ಇಲ್ಲ. ಫ್ರೆಂಚ್ ನಾಟ್ ಕ್ಲಾಸ್ ಅಟೆಂಡ್ ಮಾಡದೇ ಇರೋರು ಯಾರಾದರೂ ಇದ್ದರೆ ನೋಡ್ಕೊಳ್ಳಿ, ಅದರಲ್ಲಿ ಪೂರ್ತಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹಾಗೆ ಮಾಡಿ ತೋರಿಸಿದ್ದೀನಿ ಕೂಡ. ಈ ವಿಡಿಯೋದಲ್ಲಿ ನಾನು ಡೈರೆಕ್ಟಾಗಿ ಲಾಂಗ್ ಫ್ರೆಂಚ್ ನಾಟ್ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ವಿಡಿಯೋನ ಕಂಟಿನ್ಯೂಸ್ ಆಗಿಯೇ ಮಾಡಿಕೊಂಡಿದ್ದೆ. ಅಂದರೆ ನಿಮಗೆ ಪೂರ್ತಿಯಾಗಿ ತೋರಿಸ್ಬಿಟ್ರೆ ಕನ್ಫ್ಯೂಸ್ ಆಗಿ ಹೋಗ್ತೀರಾ, ಸ್ವಲ್ಪ ಪ್ರಾಕ್ಟೀಸ್ ಮಾಡೋಕ್ಕೆ ಇರಲಿ ಅಂತ ಡಿವೈಡ್ ಮಾಡಿಬಿಟ್ಟು ಫ್ರೆಂಚ್ ನಾಟ್ ಸಪ್ರೇಟು, ಲಾಂಗ್ ಫ್ರೆಂಚ್ ನಾಟ್ ಸಪ್ರೇಟು, ಹಾಗೆ ರಿಂಗ್ ನಾಟ್ ಸಪ್ರೇಟಾಗಿ ತೋರಿಸ್ತಾ ಇದ್ದೀನಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಥರ. ಹಾಗಾಗಿ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡ್ಕೊಳ್ಳಿ, ಫ್ರೆಂಚ್ ನಾಟ್ ವಿಡಿಯೋದಲ್ಲಿ ನೋಡ್ಕೊಳ್ಳಿ ಹೇಗೆ ದಾರನ ತೊಗೊಂಡಿದ್ದೀನಿ ಅನ್ನೋದನ್ನು. ಈ ವಿಡಿಯೋದಲ್ಲಿ ನಾನು ಡೈರೆಕ್ಟಾಗಿ ಲಾಂಗ್ ಫ್ರೆಂಚ್ ನಾಟ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಏನಿಲ್ಲ, ಸಿಂಪಲ್ ಆಗಿರುತ್ತೆ, ಏನು ಕಷ್ಟ ಇರಲ್ಲ ಫ್ರೆಂಚ್ ನಾಟ್. ಹಾಗೆ ನೋಡಿ, ಡೈರೆಕ್ಟಾಗಿ ದಾರನ ಮೇಲಕ್ಕೆ ತೊಗೊಂಬಿಟ್ಟು ನಾನು ಫ್ರೆಂಚ್ ನಾಟಿಗೆ ಒಂದು ಸುತ್ತಿದೆ ಅಲ್ವಾ, ಹೀಗೆ ಎಡಗೈಯಲ್ಲಿ ದಾರನ ಹಿಡ್ಕೋಬೇಕಾಗತ್ತೆ. ಒಂದು ಕೈಯಲ್ಲಿ ನೋಡಿ ದಾರನ ಹೀಗೆ ಸುತ್ತಕೊಂಡು ನಿಮಗೆ ಎಷ್ಟು ದೂರಕ್ಕೆ ಅವಶ್ಯಕತೆ ಇದೆ ಅಷ್ಟು ದೂರಕ್ಕೆ ಸೂಜಿಯನ್ನು ಚುಚ್ಚಿಬಿಟ್ಟು ಕೆಳಗಡೆಯಿಂದ ಎಳ್ಕೋಬೇಕು. ಅದು ಲಾಂಗ್ ಫ್ರೆಂಚ್ ನಾಟ್. ಓಕೆ, ನಾನು ಜಾಸ್ತಿ ಉದ್ದ ತೊಗೊಂಡಿದ್ದೀನಿ ನಿಮಗೆ ಜಸ್ಟ್ ತೋರ್ಸೋಕ್ಕೆ ಅಂತ. ನೀವು ಎಷ್ಟು ದೂರದಿಂದ ಬೇಕಾದ್ರೂ ಫ್ರೆಂಚ್ ನಾಟನ್ನು ಹಾಕ್ಕೋಬೋದು, ಲಾಂಗ್ ಫ್ರೆಂಚ್ ನಾಟನ್ನು ಹಾಕ್ಕೋಬೋದು. ನೋಡಿ, ನಾನು ಒಂದು ದೂರದಲ್ಲಿ ತೋರಿಸ್ದೆ, ಈಗ ಸ್ವಲ್ಪ ಹತ್ತಿರದಲ್ಲಿ ತೋರಿಸ್ತೀನಿ, ಅಂದರೆ ಚಿಕ್ಕದಾಗಿ ತೋರಿಸ್ತೀನಿ. ನೋಡಿ, ಹೀಗೆ ದಾರನ ಒಂದು ಸುತ್ತಕೊಂಡು ನೋಡಿ ಎಷ್ಟು ದೂರ ಅವಶ್ಯಕತೆ ಇದೆ ನಿಮಗೆ, ನಿಮ್ಮ ಡಿಸೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಲವಂಗ ಅಂದರೆ ಲಾಂಗ್ ಫ್ರೆಂಚ್ ನಾಟು ನೋಡಿ ಈ ಥರ ಅಷ್ಟು ದೂರಕ್ಕೆ ಇಟ್ಕೊಂಡು ಈ ಥರ ಎಳೆದ್ಬಿಟ್ರೆ ಅದು ಲಾಂಗ್ ಫ್ರೆಂಚ್ ನಾಟ್ ಆಗುತ್ತೆ. ಮತ್ತು ಏನು ಗೊತ್ತಾ, ದಾರನ ಬಿಡಬೇಡಿ, ಒಂದು ಸೈಡಲ್ಲಿ ಹಿಡ್ಕೊಂಡಿರಿ ಸ್ವಲ್ಪ ಕೆಳಗೆ ಹೋಗೋವರೆಗೂ. ಸ್ವಲ್ಪ ಬಾಕಿ ಇದೆ ಕೆಳಗೆ ಇಳಿಲಿಕ್ಕೆ ಅನ್ನುವಾಗ ನೀವು ನಿಧಾನವಾಗಿ ಕೈ ಬಿಡಬೇಕಾಗತ್ತೆ. ನೋಡಿ, ಈ ಥರ ಒಂದು ಸುತ್ತಿ ದಾರವನ್ನು ಈ ಥರ ಕೆಳಗೆ ಬಿಡಿ. ದಾರ ನಾನು 8 ಎಳೆ ತೊಗೊಂಡಿದ್ದೀನಿ, ಡಬಲ್ ಮಾಡಿದರೆ 16 ಎಳೆ ಆಗುತ್ತೆ. ಮತ್ತು ದೊಡ್ಡ ಕಣ್ಣಿನ ಸೂಜಿಯನ್ನು ತೊಗೊಂಡಿದ್ದೀನಿ. ಹೀಗೆ ದಾರನ ಒಂದು ಸುತ್ತಿ ನಿಮಗೆ ಎಷ್ಟು ದೂರಕ್ಕೆ ಅವಶ್ಯಕತೆ ಇದೆ ಅಷ್ಟು ದೂರಕ್ಕೆ ನೀವು ಸೂಜಿಯನ್ನು ಚುಚ್ಚಿ ಕೆಳಗಡೆಯಿಂದ ಎಳಿಬೇಕು. ಎಳೆಯುವಾಗ ಸ್ಮೂತಾಗಿ ಎಳಿಬೇಕು, ರಫ್ ಆಗಿ ಎಳಿಬೇಡಿ. ಯಾಕೆಂದರೆ ಬಟ್ಟೆ ಎಲ್ಲ ಹೋಲ್ ದೊಡ್ಡದಾಗಿಬಿಟ್ಟು ಕೆಳಗಡೆ ಇಳಿಯೋ ಚಾನ್ಸಸ್ ಇರುತ್ತೆ. ಕೂಲಾಗಿ ಎಳಿರಿ. ಓಕೆ, ನೋಡಿ ಇದು ಲಾಂಗ್ ಫ್ರೆಂಚ್ ನಾಟು. ನಿಮಗೆ ಎಷ್ಟು ಉದ್ದಕ್ಕೆ ಅವಶ್ಯಕತೆ ಇದೆ ನೋಡಿ ಅಷ್ಟು ಉದ್ದಕ್ಕೆ ನೀವು ಎಳ್ಕೋಬೇಕು. ನಿಮ್ಗೆ ಲಾಂಗ್ ಫ್ರೆಂಚ್ ನಾಟು ನೀವು ಡಿಸೈನ್ ಹಾಕುವಾಗ ಡಿಪೆಂಡ್ ಆಗುತ್ತೆ. ನೀವು ಫ್ಲವರಿಗೆ ಫ್ರೆಂಚ್ ನಾಟ್ ಹಾಕ್ತಿರೋ ಅಥವಾ ಲೀಫ್ ಫಿಲ್ಲಿಗೆ ಹಾಕ್ತಿರೋ ಅಥವಾ ಸುಮ್ಮನೆ ಬುಟ್ಟಾಸ್ ಮಾಡಲಿಕ್ಕೆ ಹಾಕ್ತಿರೋ, ಆಗ ನೀವು ಎಷ್ಟು ದೊಡ್ಡ ಡಿಸೈನ್ ಅಳತೆಗೆ ಇಟ್ಕೊಂಡಿರ್ತೀರಿ ನೋಡಿ ಅಷ್ಟು ದೂರಕ್ಕೆ ನೀವು ಈ ಥರ ಉದ್ದ ತೊಗೊಂಬಿಟ್ಟು ಒಂದು ಸುತ್ತಿ ಎಷ್ಟು ದೂರಕ್ಕೆ ಅವಶ್ಯಕತೆ ಇದೆ ಅಷ್ಟು ದೂರದಲ್ಲಿ ಸೂಜಿಯನ್ನು ಚುಚ್ಚಿ ನಿಧಾನವಾಗಿ ಕೆಳಗಡೆ ಎಳ್ಕೋಬೇಕಾಗತ್ತೆ. ಮತ್ತು ನಾನು ಕೆಳಗಡೆ ನಾಟ್ ಹಾಕೋದನ್ನು ಕೊನೆ ವಿಡಿಯೋದಲ್ಲಿ ತೋರಿಸ್ತೀನಿ.
ರಿಂಗ್ ನಾಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಈ ಥರ ಲೀಫಿಗೆ ನಾನು ಜಸ್ಟ್ ಫಿಲ್ಲಿಂಗ್ ಮಾಡಿ ತೋರಿಸ್ತೀನಿ. ಈಗ ನೀವು ಬೇಸಿಕ್ಕಾಗಿ ಫ್ರೆಂಚ್ ನಾಟ್ ತೋರಿಸ್ತಾ ಇದ್ದೀನಲ್ವ ನಾನು, ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸಿಂಗಲ್ಲು, ಡಬಲ್ಲು, ತ್ರಿಬಲ್ಲು ಫ್ರೆಂಚ್ ನಾಟ್ ತೋರಿಸಿದ್ದೀನಿ. ಮತ್ತು ಇದು ಲಾಂಗ್ ಫ್ರೆಂಚ್ ನಾಟು. ನೆಕ್ಸ್ಟ್ ವಿಡಿಯೋದಲ್ಲಿ ರಿಂಗ್ ನಾಟ್ ತೋರಿಸ್ತೀನಿ. ರಿಂಗ್ ನಾಟು ಸ್ವಲ್ಪ ಡೀಟೇಲಾಗಿ ತೋರಿಸ್ಬೇಕಾಗತ್ತೆ, ಏಕೆಂದರೆ ಅದು ಆರ್ಡರಲ್ಲಿ ಬರಬೇಕಲ್ಲ ನೀಟಾಗಿ. ಈಗೊಂದು ಫ್ಲವರ್ ಫಿಲ್ಲಿಂಗ್ ಮಾಡಬೇಕಂದ್ರೆ ಕರೆಕ್ಟ್ ರೌಂಡ್ ಫಿಲ್ಲಿಂಗ್ ಬರಬೇಕಂದ್ರೆ ಯಾವ ಥರ ಹಿಡ್ಕೊಬೇಕಾಗತ್ತೆ, ಯಾವ ಥರ ನೀಡಲ್ನ ಒಳಗಾಗಿ ತೆಗಿಬೇಕಾಗತ್ತೆ, ನೀಟಾಗಿ ತೋರಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ಲಾಂಗ್ ಆಗಿಬಿಡುತ್ತೆ ವಿಡಿಯೋ, ನಿಮಗೂ ಕಲಿಯೋಕ್ಕೆ ಕನ್ಫ್ಯೂಸ್ ಆಗಬಾರ್ದು ಅಂತ ಅಷ್ಟೇ. ಅದಕ್ಕೋಸ್ಕರ ನಾನು ನಿಮಗೆ ಸಪ್ರೇಟಾಗಿ ತೋರಿಸ್ತಾ ಇದ್ದೀನಿ. ಮೂರನ್ನು ಕೂಡ ನೀವು ಕಲಿಯುವಾಗ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಆರಾಮಾಗಿ ಕಲೀಲಿ ಅಂತ ಅಷ್ಟೇ. ಓಕೆ, ಅದೆಲ್ಲ ಆದ ನಂತರ ನಾನೊಂದು ಫಿಲ್ಲಿಂಗ್ನ ತೋರಿಸ್ತೀನಿ. ಫ್ರೆಂಚ್ ನಾಟು, ಲಾಂಗ್ ಫ್ರೆಂಚ್ ನಾಟು ಹಾಗೆ ರಿಂಗ್ ನಾಟಿಂದ ನೀಟಾಗಿ ಬೇರೆ ಒಂದು ಮೋಟಿಫೈ ಡಿಸೈನ್ ಹಾಕ್ಬಿಟ್ಟು ನೋಡಿ ಈ ಥರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವು. ಫಸ್ಟು ಫ್ರೆಂಚ್ ನಾಟು ಮತ್ತು ಲಾಂಗ್ ಫ್ರೆಂಚ್ ನಾಟು ಹೇಗೆ ಹಾಕೋದಂತ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರಿಂಗ್ ನಾಟ್ ಹೇಗೆ ಹಾಕೋದಂತ ತೋರಿಸ್ತೀನಿ. ಅದು ಕೂಡ ಪ್ರಾಕ್ಟೀಸ್ ಆದ ನಂತರ ಒಂದು ಮೋಟಿಫೈ ಡಿಸೈನ್ನ ಮಾಡಿ ತೋರಿಸ್ತೀನಿ. ಓಕೆ, ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈ ಥರ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಖಂಡಿತವಾಗಿಯೂ ಮರಿಬೇಡಿ. ಮನೆಯಲ್ಲಿ ಒಂದು 2 hour ಆದರೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದಾಗೆ ತೋರಿಸ್ತೀನಿ. ಹಾಗೆ ಪ್ರಾಕ್ಟೀಸ್ ಮಾಡ್ತಾಯಿರಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಮತ್ತು ನಾನು ಇನ್ಸ್ಟಾಗ್ರಾಮ್ ಐಡಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದಕ್ಕೆ ನಿಮ್ಮ ವಿಡಿಯೋ ನೀವು ಮಾಡಿದ ಪ್ರಾಕ್ಟೀಸ್ ಫೋಟೋಸ್ನ ನನಗೆ ಸೆಂಡ್ ಮಾಡಬಹುದು, ನಾನು ನೋಡ್ತೀನಿ. ಓಕೆ, ಹಾಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.